ಗಾಯ್ಸ್ ನಾವು ಊಟ ಮುಗಿಸ್ಕೊಂಡು ಇವಾಗ ಕಾಡ್ಲಾ ನಡಿಗೆಗೆ ಬಂದಿದ್ದೀವಿ. ಮತ್ತು ಇದು ಮ್ಯಾಂಗ್ರೋ ಬೋರ್ಡ್ ವಾಕ್ ಅಂತ, ಮ್ಯಾಂಗ್ರೋದು ಇರುತ್ತೆ ಸೈಡ್ ಎಲ್ಲ, ಮಿಡಲ್ಲು ಇದು ಇರುತ್ತೆ ಏನು ಕಟ್ಟಿಗೆ ಇದು ಮಾಡಿರ್ತಾರೆ, ವಾಕ್ ಮಾಡ್ಕೊಂಡು ಹೋಗೋದು. ಬನ್ನಿ ನೋಡೋಣ ಒಳಗೆ ಹೆಂಗಿದೆ, ವ್ಯೂ ಮಾತ್ರ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಬನ್ನಿ ತೋರಿಸ್ತೀನಿ. ಪಾಶುಲಿ ನಮ್ಮ ಜೀಜು ಕರಿತಾ ಇದ್ದಾರೆ. ನಾನು ಲಾಗ್ ಮಾಡೋದಂದರೆ ಅವ್ರಿಗೆ ಒಂಚೂರೂ ಇಷ್ಟ ಇಲ್ಲ. ನಂಗೆ ಯಾರೂ ಸಪೋರ್ಟೇ ಮಾಡಲ್ಲ ಗಾಯ್ಸ್. ನಾನು ಏನು ಮಾಡಬೇಕು, ನನಗೆ ತುಂಬ ನೋವಾಗುತ್ತೆ. ನಮ್ಮ ಡ್ಯಾಡಿ ಒಬ್ಬರೇ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಡಿ ಗೈಸ್, ಇಲ್ಲಿ ನೋಡಿ ಗೈಸ್, ನಾನು ಲಾಗ್ ಮಾಡ್ತೀನಿ. ನಾನು ನಮ್ಮ ಸಾಲಿಗೆ ಒತ್ತು ಸಪೋರ್ಟ್ ಮಾಡ್ತಾ ಇರ್ತೀನಿ, ಯಾಕಂದ್ರೆ ಗೊತ್ತಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದೇ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳೋರು ಇರ್ತಾರ. ಜೀಜು ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವೀಗ ಹೋಗ್ತಾ ಇರೋದು ನಮ್ಮ ಅಜ್ಜಿ ಮನೆಗೆ. ಚಿಂಟು ಟಿವಿಯಾಗ ಹೇಳ್ತಾರಲ್ರಿ, ಹಂಗೆ ಹೇಳ್ತಾರೆ. ಹಲೋ ಜೀಜು, 20 ರೂಪೀಸ್ ಟಿಕೆಟ್. ಪ್ರೀ ವೆಡ್ಡಿಂಗ್ ಮಾಡ್ಕೊಳ್ಳೋರ್ಗೆ 1000 ರೂಪೀಸ್. 20 ರೂಪೀಸಲ್ಲಿ 1000 ರೂಪೀಸಲ್ಲಿ ಇಲ್ಲ, ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಹೋದ್ರೆ 50% ಡಿಸ್ಕೌಂಟ್ ಕೊಡ್ತಾರೆ. ಯಪ್ಪ ಕೊಡಲ್ಲ ರೀ. ಯಾರಾದ್ರೂ ನನ್ನ ವಿಡಿಯೋ ತೋರಿಸಿರ ಬಂದು? ಯಾರು ಕೊಡಲ್ಲ. ಇಲ್ಲಿ ನೋಡಿ, ಈ ಥರ ವಾಕ್ ಮಾಡ್ಕೊಂಡು ಹೋಗೋದಿದೆ. ವಾಕ್ ಮಾಡ್ಕೊಂಡು ಹೋಗೋದು. ಮ್ಯಾಂಗ್ರೋ ಇವೆಲ್ಲ ಮ್ಯಾಂಗ್ರೋ ಅಂದ್ರೆ ಏನು? ನನಗೆ ನಿಜ ಹೇಳ್ತೀನಿ, ನಂಗೆ ಮ್ಯಾಂಗ್ರೋ ಅಂದ್ರೇ ಗೊತ್ತಿಲ್ಲ. ಇವಾಗ ತಿಳ್ಕೊಂಡು ಹೇಳ್ತೀನಿ ನಿಮಗೆ. ನಮ್ಮ ಅಕ್ಕ ಕೇಳ್ತೀನಿ. ನಮ್ಮ ಜೀಜನ್ಕಿನ ನಮ್ಮ ಅಕ್ಕ ತುಂಬ ಬ್ರಿಲಿಯಂಟ್, ಅದಕ್ಕೆ ನೋಡಿ ಗಾಯ್ಸ್, ನಮ್ಮ ಜೀಜು ಹೆಂಗಂತಾರೆ ನಮ್ಮ ಅಕ್ಕಗೆ. ತುಂಬ ಬೇಜಾರಾಗ್ತಾ ಇದೆ ನನಗೆ. ಏನು ಹೊಡಿತಾರೆ ಏನು? ಹಾ, ನಾವೆಲ್ಲ ಫ್ರೆಂಡ್ಸ್ ತರ ಟ್ರಿಪ್ ಮಾಡೋಣ ಅಂತ ಬಂದಿದೀವಿ. ನಮ್ಮ ಜೀಜು ನನಗೆ ಇವರು ಬಂದ್ಬಿಟ್ಟು ನಂಗೆ ಫ್ಯಾಮಿಲಿ ಟ್ರಿಪ್ ಮಾಡಿಬಿಟ್ಟವ್ರು. ಇವರು ಫ್ರೆಂಡ್ ತರ ಇರ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತವ್ರೆ. ಅಲ್ಲ, ಫ್ಯಾಮಿಲಿ ಒಂದಲ್ಲ. ನೆಕ್ಸ್ಟ್ ಟೈಮ್ ಕರ್ಕೊಂಡ್ ಬರಲ್ಲ ಗೈಸ್, ಬಿಟ್ಟು ಬರ್ತೀವಿ. ಫ್ಯಾಮಿಲಿ ಒಂದಲ್ಲ ಗಾಯ್ಸ್, ಇಲ್ಲಿ ಒಳಗಡೆ ಬಂದಿದೀವಿ. ಇಲ್ಲೊಂದು ಏಡಿ ಇದೆ ನೋಡಿ. ಹೋಯ್ತು ಗೈಸ್, ಒಳಗಡೆ ಹೋಯ್ತು. ಎಲ್ಲಿ ಹೇಳ್ರಿ, ಹೋಯ್ತು ಗೈಸ್. ಇದು ಇದ್ರೆ ತೋರಿಸ್ತಾ ಇಲ್ಲ, ಬ್ಲಾಗರ್ ಮೋಸ ಮಾಡ್ತಿದ್ದಾಳೆ. ಕೈ ಹಾಕಿ ವಿಡಿಯೋ ಮಾಡ್ಲಾ? ಮೊಬೈಲ್ ಇಲ್ಲಿ ಮುಂದ್ಗಡೆ ಮ್ಯಾಂಗ್ರೋ ಆಗಿಂದ ಮುಂದೆ ಸ್ವಲ್ಪ ಬಂದಿಂದ ಇಲ್ಲೆಲ್ಲ ನೀರಿದ್ದಾವೆ. ಇಲ್ಲಿ ಬೋಟಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗಂತೂ ಏನಿಲ್ಲ, ಪ್ರೆಸೆಂಟು. ಹೋಗ್ತಾ ಇದ್ದೀವಿ ಗೈಸ್. ನೆಕ್ಸ್ಟ್ ಇಕೋ ಬೀಚ್ಗೆ ಹೋಗಬೇಕು. ಇಲ್ಲೇ ನಿಯರ್ ಇದೆ. ಹೋಗಿ ಅಲ್ಲಿಂದ ಮತ್ತೆ ಮುಂದೆ ಏನಾಗುತ್ತೆ ನೋಡಬೇಕು. ಸನ್ಸೆಟ್ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ಸನ್ಸೆಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಚೆನ್ನಾಗಿದೆ ವ್ಯೂ, ಬರ್ಬೋದು. ವರ್ತ್ ಆಫ್ 20 ರೂಪೀಸ್. ಫೋಟೋಸು, ವೀಡಿಯೋಸು, ಪ್ರೀ ವೆಡ್ಡಿಂಗು ಎಲ್ಲದಕ್ಕೂ ಪ್ಲೇಸ್ ಸೂಪರಾಗಿದೆ. ವಿಡಿಯೋ ಶೂಟ್ ಎಲ್ಲ ಮಾಡ್ಕೋಬೋದು. ಅಂದರೆ ನಿಮ್ಮ ಜೊತೆ ಯಾರನ್ನ ಬೇಕಾದರೂ ಕರ್ಕೊಂಬನ್ನಿ. ಈ ಓವರ್ ಆ್ಯಕ್ಟಿಂಗ್ ಮಾಡೋರು ನಮ್ಮ ಹತ್ರ ಮನೆಯಲ್ಲೇ ಬಿಟ್ಟು ಬರೋದನ್ನ ಮರಿಬೇಡಿ ಗೈಸ್. ಯಾಕಂದರೆ ಇಲ್ಲಿ ಬಂದುಬಿಟ್ಟು ಪೋಸ್ಟ್ಗಳನ್ನ ಕೊಟ್ಕೊಂಡು ನಿಂತ್ಕೊಂಡ್ಬಿಡ್ತವೆ. ಇದು ಇಕೋ ಬೀಚ್ ಎಂಟ್ರೆನ್ಸು. ಕಾಸರಗೋಡು ಹೊನ್ನಾವರ ವಲಯದಾಗ ಬರ್ತೈತಿದ್ದು ಇಕೋ ಬೀಚ್. ಒಳಗಡೆ ಹೋಗೋವಾಗ ಈ ರೀತಿ ಇರುತ್ತೆ. ಮಳೆ ಬರ್ತಾ ಇದೆ ಗೈಸ್ ಸಿಕ್ಕಾಪಟ್ಟೆ. ಅವಾಗಿಂದ ಇವಾಗ ಸ್ವಲ್ಪ ಕಮ್ಮಿ ಆಗಿತ್ತು. ಇವಾಗ ಮತ್ತೆ ಮಳೆ ಬರ್ತಾ ಇದೆ. ಬೀಚ್ ಹತ್ರ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಂಬ್ರೇಲಾ ತಂದಿದ್ದೀವಿ. ಅಂಬ್ರೇಲಾದಲ್ಲಿ ನಿಂತ್ಕೋತೀವಿ ಗೈಸ್. ಇದು ಮ್ಯಾಂಗ್ರೋ ಹೋಗಿದ್ವಲ್ಲ, ಅದ್ರ ಅಪೋಸಿಟ್ ಸೈಡೇ ಬೀಚ್ಗೆ ಹೋಗೋದು ದಾರಿ ಇದೆ. ಎಂಟ್ರೆನ್ಸು ಅಪೋಸಿಟ್ ಸೈಡಲ್ಲೇ ಹೋಗ್ಬೋದು. ಮಳೆ ಬರ್ತಾ ಇದೆ, ಅದಕ್ಕೆ ನಾವು ಇದು ಹಾಕೊಂಡಿದ್ದೀವಿ, ರೇನ್ಕೋಟ್ನ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಗಾಡಿ ಇದೆಲ್ಲ ಬರುತ್ತೆ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ವ್ಯೂ ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಸ್ಕೂಟಿ, ಕಾರು, ಜಿಪ್, ವ್ಯಾನು, TT ಎಲ್ಲ ಹೋಗ್ತಾವೆ. ಇಲ್ಲಿ ಬರ್ಬೋದು ನೀವು ತೊಗೊಂಡು ಹೋಗೋಕ್ಕೆ, ನಡೆಯುತ್ತೆ. ಬನ್ನಿ ಗೈಸ್, ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇಲ್ಲ, ಆದರೂ ಮಳೆ ಬರ್ತಾ ಇದ್ದಾರೆ, ನಾಟಕ ಮಾಡ್ತಿದ್ದಾರೆ ನೋಡಿ. ನಿಜವಾಗ್ಲೂ ಮಳೆನೇ ಬರ್ತಾ ಇದೆ. ಎಲ್ಲಿ ಮಳೆ ಬರ್ತಾ ಇದೆ? ನನಗೆ ಬರ್ತಾ ಇಲ್ಲಲ್ಲ, ನಿಮಗೆ ಬರ್ತಾ ಇದೆಯಾ? ಮನುಷ್ಯರಿಗೆ ಅಷ್ಟೇ ಮಳೆ, ಗಾಳಿ, ಬೆಳಕು ಗೊತ್ತಾಗಲ್ಲ. ಹೇಳ್ಬಾರ್ದು ಬ್ಲಾಗರ್ಸ್ಗೆ.
ಬೀಚ್ ನೋಡಿ ಗೈಸ್, ಬೀಚ್ ವಾವ್ ಸೂಪರ್ ಆಗಿದೆ. ಸಮುದ್ರದ ಅಲೆಗಳನ್ನ ನೀವು ಕೇಳ್ಬೋದು. ವಾವ್ ಸೂಪರ್ ಆಗಿದೆ. ಬ್ಯಾಕ್ ಸೈಡ್ ಇಂದ ನಿಮ್ಗೆ ವಿಡಿಯೋನ ಹಾಕ್ತೀನಿ ನೋಡಿ. ಇದು ಏನು ಅಂತ ಹೇಳಿ ನಂಗಂತೂ ಗೊತ್ತಿಲ್ಲ. ನೋಡಿ ಜೂಮ್ ಹಾಕಿದ್ದೀನಿ, ಜೂಮ್. ಯಾವ ಹುಳ ಅಂತ ಕಮೆಂಟ್ ಹಾಕಿ. ಇವಾಗಿಂದ ಬಂದ್ವಿ, ನೈಟ್ ಆಗಿದೆ ತುಂಬ. ಇವಾಗ ಇಕೋ ಪಾರ್ಕ್ ಇದೆ ಇಲ್ಲಿ, 10 ರೂಪೀಸ್ ಎಂಟ್ರಿ ಫ್ರೀ. ಆದರೆ ಇವಾಗ ಕ್ಲೋಸ್ ಆಗಿದೆ, ನೈಟ್ ಆಗಿದೆ ಅಂತ. ನೀವು ಯಾರಾದರೂ ಬಂದರೆ ವಿಸಿಟ್ ಮಾಡಿ. 10 ರೂಪಾಯಿ ಎಂಟ್ರಿ. ಏನೋ ಒಂದು ಪಾರ್ಕ್ ಇದೆ ಅಷ್ಟೇ, ಕೂಡಕ್ಕೆ ಮಾಡೋಕ್ಕೆ. ಗೊತ್ತಾ ಏನು ಬರಲ್ಲ ಒತ್ತು ಜೋರ್ಲೆ ಇಂತ